मैडम 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 इधर देखना। मैडम इधर मैडम मैडम कट I request the MD Madam to facilitate Handicrafts and Development Corporation. ಕರ್ನಾಟಕದವರೇ ಆಗಿರುವ ಹಾಗೆ ಮೈನ್ಸ್ ನ ಕ್ಲೋಸ್ ಮಾಡುವಾಗ ಮಾರ್ಚ್ 1 ಮೈನ್ಸ್ ನ ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ STPP ಎಂಪ್ಲಾಯೀಸ್ ಯಾರಿದ್ರು ಅವರು ಇವತ್ತು ಸ್ಪೆಷಲ್ ಟರ್ಮಿನಲ್ ಬೆನಿಫಿಟ್ ಪ್ಯಾಕೇಜ್ ಅಲ್ಲಿ ಇವತ್ತಿನ ಬೆನಿಫಿಷಿಯರೀಸು ಪೊಸಿಷನ್ ಸರ್ಟಿಫಿಕೇಟ್ ತಗೋತಾ ಇದ್ದಾರೆ. ನೀವೇನಾದ್ರೂ ಆ ಪೊಸಿಷನ್ ಸರ್ಟಿಫಿಕೇಟ್ ತಗೊಳ್ಳೋ ಅಂತ ಒಂದು ಮನೆ ಕಾಲಿಟ್ರೆ ನೀವು ಆ ದಿನ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ ಸರ್. ಆ ಪರಿಸ್ಥಿತಿಯಲ್ಲಿ ನಮ್ಮ ಜನ ಇದ್ದಾರೆ. ನಾವು ಗಟ್ಟಿಯಾಗಿ ಮಾತಾಡ್ತೀವಿ ಅನ್ನೋದು ಒಂದೇ ತಪ್ಪಾಗಿದೆ ಬಿಟ್ರೆ ಇಲ್ಲಿನ ಜನ ರಕ್ತ ಕೊಟ್ಟಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ಯಾರು ಕೂಡ ಇಡೀ ದೇಶದಲ್ಲಿ ಯಾರು ಕೂಡ ಅಷ್ಟು ಕೆಳಗಡೆ ಇರುವಂತ ಡೀಪೆಸ್ಟ್ ಮೇನ್ ಅಲ್ಲಿ ಹೋಗಿ ಕೆಲಸ ಮಾಡಲ್ಲ. ಮನೆ ಹೆಂಗಿದೆ ಅಂದ್ರೆ ಸರ್, ಮನೆ ಆ ಕಾಲದಲ್ಲಿ ಕಟ್ಟಿರೋಂಥ ಮನೆ, ಅದಾದ್ಮೇಲೆ ಇಲ್ಲಿ ನಿಮ್ಗೆ ಎರಡೇ ವಿಚಾರ ಹೇಳ್ತೀನಿ ಸರ್. ನನಗೆ 2 ವಿಚಾರ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ. ಏನು 2 ವಿಚಾರ ಅಂದ್ರೆ, ಎಕ್ಸ್ ಎಂಪ್ಲಾಯೀಸ್ ಯಾರಿದ್ದಾರೆ, BGML ಎಕ್ಸ್ ಎಂಪ್ಲಾಯೀಸ್ 5000 ಫ್ಯಾಮಿಲೀಸ್ ಇದ್ದಾರೆ ಸರ್. ಅವ್ರ ಫ್ಯಾಮಿಲೀಸು ಕೂಡ ಆಲ್ಮೋಸ್ಟ್ 2 to 3 ಜನರೇಷನ್ ಸರ್ವಿಸ್ ಮಾಡಿದೆ, ಪ್ರಾಣ ಕೊಟ್ಟಿದೆ, ತ್ಯಾಗ ಮಾಡಿದೆ. ಅವರು ಕೂಡ ಎಲಿಜಿಬಲ್ ಇದ್ದಾರೆ. VRS ತಗೋತಾರೆ ಸರ್. VRS ತಗೊಳ್ಳೋಂಥವ್ರಿಗೂ ಕೂಡ ಎಲಿಜಿಬಿಲಿಟಿ ಇದೆ ಸರ್. ಅವರ ಹಕ್ಕದು ಸರ್. ನಾವು ಖಂಡಿತ ಎಲ್ರಿಗೂ ನಾವು ಯಾವತ್ತು ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ಮಾಡ್ತೀವಿ, ನ್ಯಾಯ ಕೊಡ್ತೀವಿ. ಅವ್ರ ಮನೆ ನಾವು ನೋಡಿದ್ರೆ ಸರ್, ಅವ್ರ ಮನೆಗಳನ್ನ ನಾವು ಖಂಡಿತವಾಗಿ ವಿಸಿಟ್ ಮಾಡಿದ್ರೆ ನಾವು ನಿಜವಾಗ್ಲೂ ಇಷ್ಟು ವರ್ಷಗಳ ಕಾಲ ಯಾಕೆ ಸುಮ್ಮನೆ ಇದ್ವಿ ಅಂತ ನೋವಾಗುತ್ತೆ. ಇದು ಕೂಡ ಸರ್ ನಾವು ಅವ್ರಿಗೆ ಗೌರವವಾಗಿ ಮಾಡ್ತಾ ಇರೋದಲ್ಲ, ಕೋರ್ಟ್ ಡಿಸಿಷನ್ ಸರ್. ಇದು ಹೈಕೋರ್ಟ್ ಡಿಸಿಷನ್ ತಗೊಂಡಿದೆ. ಯಾವಾಗ ತಗೊಂಡಿದೆ? ಒಂದು ಹಂತದಲ್ಲಿ 2006 ಅಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಸರ್. ಇವ್ರಿಗೆ ಕ್ಯಾಬಿನೆಟ್ ಡಿಸಿಷನ್ ಒಂದು ಚಿಕ್ಕ ಇನ್ಫಾರ್ಮೇಶನ್ ಐ ವಾಂಟ್ ಟು ಶೇರ್ ವಿತ್ ಯು ಸರ್. ಫಸ್ಟು ಯೂನಿಯನ್ ಗವರ್ಮೆಂಟ್ 2006 ಅಲ್ಲಿ ಈ ಸರ್ಕಾರ ಇರಲಿಲ್ಲ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಅವಾಗ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಸರ್. ದ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಕನ್ಸಿಡರ್ಡ್ ದ ಮ್ಯಾಟರ್ and the since taken certain decisions as follows: reopening the special terminal benefit package to STPP already provided by the cabinet earlier to the employees of the BGML, and another period of 1 month and the date of opening involving all the expenditure of 72 crores and 0.45. ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗಿ 72 crores ಏನು ಇದಿತ್ತು ಅರಿಯರ್ಸ್ ಇತ್ತು ಕೊಟ್ಟಿದ್ದಾರೆ. ಇನ್ನೂ ದೇರ್ ಇಸ್ ಅ ಪೆಂಡಿಂಗ್ 53 crores ಅರಿಯರ್ಸ್ ಇಸ್ ಪೆಂಡಿಂಗ್ ಸರ್. ಆ ಸಂದರ್ಭದಲ್ಲಿ 72 crores ನ ಕ್ಲಿಯರ್ ಮಾಡ್ತಾರೆ. ಅದಾದ್ಮೇಲೆ ಇದು ಕೋರ್ಟ್ ಅಲ್ಲಿ ಫೈಟ್ ಮಾಡೋದು ಸರ್. ಇದೆಲ್ಲ ಕೋರ್ಟ್ ಅಲ್ಲಿ ಫೈಟ್ ಮಾಡಾದ್ಮೇಲೆ ಆ ಹೈಕೋರ್ಟ್ ಏನ್ ಮಾಡುತ್ತೆ, ಆ ಕಂಪನಿ ಹ್ಯಾಸ್ ಫೈಲ್ಡ್ ಅನ್ ಅಪೀಲ್ ಅಗೇನ್ಸ್ಟ್ ದ ಆರ್ಡರ್. ಡಿವಿಷನ್ ಬೆಂಚ್ ಹೈಕೋರ್ಟ್ ಅಲ್ಲಿ ಇದು ಒಂದು ಡಿಸಿಷನ್ ಆಗುತ್ತೆ ಸರ್. ಏನ್ ಡಿಸಿಷನ್ ಆಗುತ್ತೆ? ಆಫ್ಟರ್ ದ ವೇರಿಯಸ್ ಸೆಟಲ್ಮೆಂಟ್ ಆಫ್ ಆನರಬಲ್ ಡಿವಿಷನ್ ಬೆಂಚ್, it is a judgment of the date of 26/9/2003 said that the order of single bench, the bench is also recommended the central government. One minute because it is very important. He is in the power. Tomorrow you will be in the power, and this is the information. One nimsha please, this is very important to him. This is a judgment dated 26/9/2003 set an order of the single bench. The bench was recommended to the central government a few relief measures like a benefit of VRS transfer, conveying the quarters, houses and the concessional rate of the employees, providing the land allotted to the company. Excess land is recommendable at the rate of reasonable rates to the needy of ex-employees.
ನೀಡಿ ಆಫ್ ಏನು ತ್ಯಾಗ ಏನ್ ಮಾಡಿದ್ದಾರೆ ಎಂಪ್ಲಾಯೀಸ್ಗೆ ಒಂದು ನ್ಯಾಯ ಸಿಕ್ಕಕ್ಕೆ ಆಗ್ಲಿಲ್ಲ. ಆಲ್ಮೋಸ್ಟ್ 800 ಟನ್ಸ್ ನ ಒಂದು 2 to 3 ಜನರೇಷನ್ಸ್ ಇಲ್ಲಿ ಕೆಲಸ ಮಾಡಿರುವಂತ ಎಂಪ್ಲಾಯೀಸ್ ಯಾರು ಕೂಡ ಅರ್ಧ ಗಂಟೆ 1000 feet ಡೆಪ್ತ್ ಅಲ್ಲಿ ಹೋದ್ರೆ ಅರ್ಧ ಗಂಟೆ ನೀರು ಕುಡಿಯಕ್ಕಾಗಲ್ಲ, ಊಟನೂ ತಿನ್ನಕ್ಕಾಗಲ್ಲ. ಇಯರ್ಸ್ ಟುಗೆದರ್ ದೇ ಸ್ಟ್ರಗಲ್, ದೇ ಲಾಸ್ ದೇರ್ ಫ್ಯಾಮಿಲಿ ಮೆಂಬರ್ಸ್, ದೇ ಲವ್ಡ್ ಒನ್. ಲೈಫ್ ಅಲ್ಲಿ ಎಲ್ಲಾ ಸ್ಯಾಕ್ರಿಫೈಸ್ ಮಾಡ್ತಾರೆ ಸರ್. ಒಂದು ಕೆಲಸ ಆಪರ್ಚುನಿಟಿ ಅವ್ರಿಗೆ ಸಿಗಲ್ಲ, ಉದ್ಯೋಗ ಸಿಗಲ್ಲ. ಇಲ್ಲಿ ಕೆಲಸ ಮಾಡಿರುವಂತ ಭಾರತ್ ಗೋಲ್ಡ್ ಮೈನ್ಸ್ ಅಲ್ಲಿ ಕೆಲಸ ಮಾಡಿರುವಂತ ಎಕ್ಸ್ ಎಂಪ್ಲಾಯೀಸ್ಗೆ ಒಂದು ಜಾಬ್ ಆಪರ್ಚುನಿಟಿ ಸಿಗಲ್ಲ, ಮತ್ತೊಂದು ಪಬ್ಲಿಕ್ ಸೆಕ್ಟರ್ ಬರಲ್ಲ. ಆ ಕುಟುಂಬಗಳಿಗೆ ಯಾರು ತನ್ನ ಕುಟುಂಬದವ್ರನ್ನ ಕಳ್ಕೊಂಡಿರ್ತಾರೆ, ಕುಟುಂಬದಲ್ಲಿ ತುಂಬಾ ಹತ್ತಿರದವ್ರನ್ನ ದುಡಿಯೋರ್ನ ಕಳ್ಕೊಂಡಿರ್ತಾರೆ, ಅವ್ರಿಗೆ ಪರ್ಯಾಯವಾಗಿ ಒಂದು ಉದ್ಯೋಗ ಆಗಲ್ಲ. ಏನ್ ಬ್ಯಾಡ್ ಲಕ್ ಅಂದ್ರೆ ಗೋಲ್ಡ್ ಮೈನ್ಸ್ ಆಗ್ಲಿ ಇನ್ನೊಂದಾಗ್ಲಿ ಯಾವಾಗ್ಲೂ ಕೇಂದ್ರ ಸರ್ಕಾರದಲ್ಲಿರುತ್ತೆ. ಕೇಂದ್ರ ಸರ್ಕಾರಕ್ಕೆ ಕಮ್ಯುನಿಕೇಶನ್ ಮಾಡುವಂತ ರೆಸ್ಪಾನ್ಸಿಬಿಲಿಟೀಸ್ ಯಾರಿಗಿರುತ್ತೆ ಅಂತಂದ್ರೆ ಜನಪ್ರತಿನಿಧಿಗಳಿಗೆ ಇರುತ್ತೆ. ಯಾರಿಗಿರುತ್ತೆ? ಜನಪ್ರತಿನಿಧಿಗಳಿಗೆ ಇರುತ್ತೆ. ಅವತ್ತಿನ ಪರಿಸ್ಥಿತಿಯಲ್ಲಿ 2001 ನಲ್ಲಿ ಸಿಕ್ ಇಂಡಸ್ಟ್ರಿ ಅಂತ ಅಡ್ಮಿನಿಸ್ಟ್ರೇಷನಲ್ ಲ್ಯಾಪ್ಸಸ್ ಇಂದ ಮತ್ತೆ ಅವತ್ತು ಗೋಲ್ಡ್ಗೂ ಅಂತ ಪ್ರೈಸ್ ಏನಿರ್ಲಿಲ್ಲ. ಇವತ್ತು 5000 ಇದೆ ಪರ್ ಗ್ರಾಮ್. ಅವತ್ತು ಏನಿತ್ತು? ಅದನ್ನ ಸಿಕ್ ಇಂಡಸ್ಟ್ರಿ ಅಂತ ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ ಏನಿತ್ತು ಅಂತ ಯೋಚನೆ ಮಾಡಿದಾಗ ಏನೇನೋ ಕಾರಣಗಳಿಂದ ಕೆಲಸ ಕಳ್ಕೊಂಡಿದ್ದಾರೆ. 10,000 ಫ್ಯಾಮಿಲೀಸ್ ಕೆಲಸ ಕಳ್ಕೊಂಡಿದ್ದಾರೆ. ಇವತ್ತು ಒಂದು 800 to 1000 ಫ್ಯಾಮಿಲೀಸ್ 2000 ಫ್ಯಾಮಿಲೀಸ್ 10/10 ಇಲ್ಲ ಸರ್. ನಾವೀಗ 1000 ಮೆಂಬರ್ಸ್ಗೆ ಕೊಡ್ತಾ ಇದೀವಲ್ಲ ಪೊಸಿಷನ್ ಸರ್ಟಿಫಿಕೇಟ್. ಮನೆ ಎಷ್ಟು ಡೈಮೆನ್ಷನ್ ಅಲ್ಲಿ ಇದೆ? RCC ಮನೆನ ಯಾವ ಮನೆ ಕೊಡ್ತಾ ಇದೀವಿ ಅಂತ ನಾವೇನಾದ್ರೂ ಅರ್ಥ ಮಾಡ್ಕೊಂಡ್ರೆ, ಒಂದೇ ಒಂದು ಮನೆ ಹತ್ರ ಹೋಗಿ ನಾವು ಆ ಸರ್ಟಿಫಿಕೇಟ್ ಕೊಟ್ರೆ ಸರ್, ನಿಜವಾಗ್ಲೂ ನೀವು ಯಾವ ತರ ಡಿಗ್ನಿಫೈಡ್ ಆಗಿರೋ ನಿಮ್ ಲೈಫ್ ನ ಲೀಡ್ ಮಾಡಿದೀರಾ, ಗೌರವವಾಗಿ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು, ಕಾಂಟ್ರಿಬ್ಯೂಷನ್ ಏನು. ಯಾಕಂದ್ರೆ ನಾನು ನಿಮ್ ಬಗ್ಗೆ ಸ್ಟಡಿ ಮಾಡ್ಕೊಂಡು ನಾನು ರಾಜ್ಯಸಭಾದು ಓಟ್ ಹಾಕಿ ವಾಪಸ್ ಬರ್ತಾ ಕಾರಲ್ಲಿ ಕುತ್ಕೊಂಡು ನಾನು ನಿಮ್ ಹಿಸ್ಟ್ರಿ ಸ್ಟಡಿ ಮಾಡ್ಕೊಂಡು ಬಂದೆ. ಕಾರಲ್ಲಿ ಸುಮ್ಮನೆ ಬರ್ಲಿಲ್ಲ. ಯಾವ ರೀತಿ ನಿಮ್ದು ಸರ್ವಿಸ್ ಇದೆ, ಕನ್ಸರ್ನ್ ಇದೆ, ಸೊಸೈಟಿಗೆ ನಿಮ್ ಕಾಂಟ್ರಿಬ್ಯೂಷನ್ ಏನಿದೆ, ಏನಕ್ಕೆ ನಿಮ್ಗೆ ಅಂತ ಉನ್ನತವಾಗಿರೋ ಸ್ಥಾನಮಾನ ಸಿಕ್ತು ಅಂತ ನಾನು ಓದ್ಕೊಂಡು ಬರ್ತಾ ನನ್ನ ಮನ್ಸಿಗೆ ಅನಿಸ್ತು. ಇಲ್ಲಿನ ನೋವೇನು, ಇಲ್ಲಿನ ಕಷ್ಟ ಏನು, ಏನ್ ಹಿಂಸೆ ಪಡ್ತಾ ಇದ್ದಾರೆ, ಎಷ್ಟು ಗ್ರಾಜುಯೇಟ್ಸ್ ಇದ್ದಾರೆ, ವೆಲ್ ಎಜುಕೇಟೆಡ್ಸ್ ಇದ್ದಾರೆ, ಎಂತ ಮನೆಯಲ್ಲಿದ್ದಾರೆ, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಇದಾವ, ಒಂದು ರೂಮ್ ಇದೆಯಾ, ಒಂದು ಪ್ರೈವಸಿ ಇದೆಯಾ ಅಂತೆಲ್ಲ ನೋಡಿದಾಗ ತುಂಬಾ ಕಷ್ಟ ಇದೆ ಸರ್. ಆದ್ರೂ ಕೂಡ ಅದು ಸಿಗ್ತಾ ಇದೆಯಾ ಅಂತಲ್ಲ ಎಷ್ಟೋ ಖುಷಿಯಾಗಿದ್ದಾರೆ ಸರ್. ಅದು ಯಾವುದೇ ಜಾಗ ಇವರು ಯಾವ ಮಣ್ಣಿಗೆ ಸೇವೆ ಮಾಡಿದ್ದಾರೆ, ಅವ್ರ ತಂದೆ ಇರ್ಬೋದು, ತಾತ ಇರ್ಬೋದು, ಆ ಫ್ಯಾಮಿಲೀಸ್ ಇರ್ಬೋದು, ಯಾವ ಮಣ್ಣಿಗೆ ಸೇವೆ ಮಾಡಿದ್ದಾರೆ ಆ ಮಣ್ಣಲ್ಲಿ ಇಷ್ಟು ಜಾಗ ಈ ಕುಟುಂಬದವ್ರಿಗೆ ಯಾರಿಗೂ ಇಲ್ಲ ಸರ್. ನಾನು ಮೈನ್ಸ್ ಮಿನಿಸ್ಟರ್ ಆಗಿದ್ದಾಗ ನಿಮ್ಗೆ ಒಂದು ಲೆಟರ್ ಬರೀತೀನಿ ಸರ್. ಒಂದು 200 ಎಕರ್ಸ್ ನ 12,000 ಎಕರ್ಸ್ ಲ್ಯಾಂಡ್ ಇದೆ, ಮೋರ್ ದೆನ್ 12,000 ಎಕರ್ಸ್ ಲ್ಯಾಂಡ್ ಇದೆ. ಇಲ್ಲಿಗೋಸ್ಕರ ಪ್ರಾಣ ಬಿಟ್ಟಿರೋರ್ಗೆ, ಇಲ್ಲಿಗೋಸ್ಕರ 10 ವರ್ಷ 20 ವರ್ಷ 50 ವರ್ಷ ದುಡ್ದಿರೋರ್ಗೆ ಅಟ್ ಲೀಸ್ಟ್ ಒಂದು 2000 ಅಲ್ಲ ಅಂದ್ರೆ 200 ಎಕರ್ಸ್ ಲ್ಯಾಂಡ್ ನ ರಿಸರ್ವ್ ಮಾಡೋಣ. ಯಾರು ಎಂಪ್ಲಾಯೀಸ್ ಇರ್ತಾರೆ, ಗೋಲ್ಡ್ ಮೈನ್ಸ್ ನ ಎಂಪ್ಲಾಯೀಸ್ ಯಾರು ಇರ್ತಾರೆ, BGML ಎಂಪ್ಲಾಯೀಸ್ಗೆ ಅವರಿಗೆ 200 ಎಕರ್ಸ್ ಅಲ್ಲಿ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ನ ಕೊಟ್ಟು ಸೈಟ್ಸ್ ನ ಅಲೋಕೇಟ್ ಮಾಡೋಣ. ಅಂತದಕ್ಕೊಂದು ಪರ್ಮಿಷನ್ ತಗೊಳ್ಳಿ, ಒಂದು ಸ್ಪೆಷಲ್ ಆಗಿ ಇವ್ರನ್ನ ಟ್ರೀಟ್ ಮಾಡೋಣ. ಇವರಿಗೆ ಯಾವುದೇ ಒಂದು ದುಡಿಮೆ ಇಲ್ಲ, ಕೆಲಸ ಕಳ್ಕೊಂಡಿದ್ದಾರೆ. ಆದ್ರೆ 3 ಜನರೇಷನ್ಸ್ ಈ ಕುಟುಂಬಗಳು ಸೇವೆ ಮಾಡಿದೆ, ದೇಶಕ್ಕೆ ಸೇವೆ ಮಾಡಿದೆ, ಇವ್ರನ್ನ ನಾವು ಗುರ್ತಿಸುವಂತ ಪ್ರಯತ್ನ ಮಾಡೋಣ ಅಂತ ಆಲ್ಮೋಸ್ಟ್ ನಾವು ಮೈನ್ಸ್ ಆಫೀಸರ್ಸ್ ಮುಖಾಂತರ ಬಹಳ ನಾನು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀನಿ. ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ನಾನು ಕೊನೆ ಈ 1 ವರ್ಷದಲ್ಲಿ 5-6 ಸತಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀನಿ. ಗೊತ್ತಿಲ್ಲ ಸರ್ ಏನು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಬಟ್ ಇಟ್ ಇಸ್ ಅವರ್ ಡ್ಯೂಟಿ. ನಮ್ಮ ಎಲ್ಲಾರ್ದು ವೇದಿಕೆ ಮೇಲೆ ಯಾರ್ಯಾರು ಕೂತಿದೀವಿ ನಮ್ಮೆಲ್ಲಾರ್ದು ಡ್ಯೂಟಿ ಆಗಿರುತ್ತೆ ಸರ್. ಯಾರು ಈ ಮಣ್ಣಿಗೆ ಸೇವೆ ಮಾಡಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಸಿಗ್ಬೇಕು. ಅವರು STPP ಎಂಪ್ಲಾಯಿ ಆಗಿರ್ಬೋದು, ಎಕ್ಸ್ ಎಂಪ್ಲಾಯೀಸ್ ಆಗಿರ್ಬೋದು, VRS ತಗೊಂಡಿರ್ಬೋದು, ಅವರೇ ಫಸ್ಟ್ ಹೈಯೆಸ್ಟ್ ಬೆನಿಫಿಷರೀಸ್ ಆಗ್ಬೇಕು. ಮತ್ತೆ ಬರುವಂತ ದಿನಗಳಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಸರ್, ಜನ ನನ್ನನ್ನ ಆಯ್ಕೆ ಮಾಡಾದ್ಮೇಲೆ ನಾವು ಇವತ್ತು ಬೆಮೆಲ್ ಏನಿದೆ ಅಕ್ಕಪಕ್ಕ ಇರುವಂತಹ ಜಾಗ, ಹಿಂದೆ ಸ್ಟೇಟ್ ಗೌರ್ಮೆಂಟ್ ನೆಹರು ಅವ್ರು ವಿಸಿಟ್ ಮಾಡಿದಾಗ ಸರ್ಕಾರ ಅದನ್ನ ಅವ್ರಿಗೆ ಫ್ರೀ ಆಗಿ 2000 ಎಕರ್ಸ್ ಕೊಟ್ಟಿತ್ತು. ನಮ್ಮಲ್ಲಿ ಈಗ ಇದು ಒಂದು ಗೋಲ್ಡ್ ಮೈನ್ಸ್ ಒಂದು ಪಬ್ಲಿಕ್ ಸೆಕ್ಟರ್ ಆದ್ರೆ ಬೆಮೆಲ್ ಕೂಡ ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಇತ್ತು. ಈ ಪಬ್ಲಿಕ್ ಸೆಕ್ಟರ್ಸ್ ಅಲ್ಲಿ ಪರ್ಯಾಯವಾಗಿ ಕೆಲಸ ಕೊಡ್ಲಿ ಮೈನ್ಸ್ ಎಂಪ್ಲಾಯೀಸ್ಗೆ ಅಂತಾನೆ ಒಂದು ಯೋಚನೆ ಮಾಡಿ ಕಾನ್ಸೆಪ್ಟ್ ಇಂದ ಸರ್ಕಾರ ಅವ್ರಿಗೆ ಫ್ರೀ ಆಗಿ ಜಾಗ ಕೊಟ್ಟಿತ್ತು. ಆಲ್ಮೋಸ್ಟ್ 50 to 60 years ಅನ್ಯೂಟಿಲೈಸ್ಡ್. ಬೆಮೆಲ್ ಅವರು ಯುಟಿಲೈಸ್ ಮಾಡಲಿಲ್ಲ. ಆ ಅನ್ಯೂಟಿಲೈಸ್ಡ್ ಲ್ಯಾಂಡ್ ನ ನನ್ನ ಸರ್ಕಾರ
ಕಳೆದ 5 ವರ್ಷದಲ್ಲಿ ಒಂದು ಪ್ರಯತ್ನ ಮಾಡಿ ಇವತ್ತು ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗಿ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂದ್ರೆ ಬೆಮೆಲ್ ಆ ಕಡೆ ಈ ಕಡೆ ನೀವು ಬರ್ತಾ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಆ ಜಾಗನ ರಿಸರ್ವ್ ಮಾಡಿದೆ. ಮುಂದೆ 5 ವರ್ಷ 10 ವರ್ಷದಲ್ಲಿ ಇಲ್ಲಿರೋಂಥವ್ರಿಗೆ ಅಲ್ಲೇ ಉದ್ಯೋಗ ಸಿಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಆದ್ರೆ ಇಲ್ಲಿ ಪ್ರಾಣ ಕೊಟ್ಟು ಇಲ್ಲಿ ಕೆಲಸ ಮಾಡಿರೋಂಥವ್ರಿಗೆ ನಾವು ಅವ್ರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಜಾಗ ಕೊಡಬೇಕು. ಇದೇ ರೀತಿ ಏನು ಕೋರ್ಟ್ ಅಲ್ಲಿ ಒಂದು ಡಿಸಿಷನ್ ಆಗಿದೆ, ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿದೆ, ಹೈಕೋರ್ಟ್ ಅಲ್ಲಿ ಡಿವಿಷನ್ ಬೆಂಚ್ ಅಲ್ಲಿ ಏನು ಡಿಸಿಷನ್ಸ್ ಆಗ್ತಾ ಬಂದಿದೆ ಆ ಡಿಸಿಷನ್ಸ್ಗೆ ನಾವು ಗೌರವ ಕೊಟ್ಟು ನೀವು ಇವತ್ತು ಕೋರ್ಟ್ ಆರ್ಡರ್ ಯಾವತ್ತೂ ಮಾಡ್ಬೋದಾಗಿತ್ತು. ಬಟ್ ನಿಮ್ಗೆ ಕನ್ಸರ್ನ್ ಇದೆ. ಬಟ್ ಇದನ್ನ ಸರಿಯಾದ ರೀತಿ ಯಾವುದೋ ಒಂದು ಕಾರಣದಿಂದ ಎಜುಕೇಟ್ ಮಾಡೋ ಅಂಥದ್ರಲ್ಲೋ ಕಮ್ಯುನಿಕೇಶನ್ ಮಾಡೋ ಅಂಥದ್ರಲ್ಲೋ ಇವ್ರ ಸಮಸ್ಯೆಗಳನ್ನ ಬ್ರೀಫ್ ಮಾಡೋ ಅಂಥದ್ರಲ್ಲೋ ಟೈಮ್ ತಗೊಂಡು ಮಾಡಬೇಕಾಗಿತ್ತು. ಫೇಲ್ಯೂರ್ ಆಗಿದೆ, ಒಂದು ಸಿಸ್ಟಮ್ ಫೇಲ್ಯೂರ್ ಆಗಿದೆ, ಅಫಿಷಿಯಲ್ ಸಿಸ್ಟಮ್ ಕೊಲಾಪ್ಸ್ ಆಗಿದೆ. ಅವ್ರಿಗೆ ಪ್ರೋಟೋಕಾಲ್ ಅಂದ್ರೆ ಏನಂತ ಗೊತ್ತಿಲ್ಲ. ಜನಗಳ ನೋವೇನಿದೆ ಸರ್, ನನಗೆ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಅಂತ ಬೇಜಾರಿಲ್ಲ, ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಬೇಜಾರಿಲ್ಲ. ಬಟ್ ನಾನು ಇಲ್ಲಿನ ಜನ ಏನ್ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ತಿಳಿಸ್ಬೇಕು, ಅದೊಂದು ಅಪರ್ಚುನಿಟಿ ನನಗೆ ಸಿಗ್ಬೇಕು ಅನ್ನೋಂಥ ಒಂದೇ ಒಂದು ಕನ್ಸರ್ನ್ ಇದೆ. ಅದು ನನ್ಗೆ ಇಂಪಾರ್ಟೆಂಟು ಅಲ್ಲ, ವೇದಿಕೆ ಸಿಗುತ್ತಾ, ಇನ್ವಿಟೇಷನ್ ಸಿಗುತ್ತಾ, ಸ್ಟೇಜ್ ಸಿಗುತ್ತಾ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ನೀವಾಗ್ಲಿ ನಾವಾಗ್ಲಿ ಸಮಯ ಬಂದಾಗ, ದೇವ್ರ ಅವಕಾಶ ಕೊಟ್ಟಾಗ, ಜನಪ್ರತಿನಿಧಿಗಳು ಆಗಿದ್ದೀವಿ ಅಂದಾಗ ನಾವು ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂತ ಅನ್ಕೊಂಡು ನಾನು ಇವತ್ತು ನಿಮ್ಗೆ ಇವೆಲ್ಲದ್ರ ಬಗ್ಗೆ ಕನ್ಸರ್ನ್ ಇದೆ, ಕಳಕಳಿ ಇದೆ. ಆದ್ರೆ ನಾವು ಎಂತ ಜಾಗದಲ್ಲಿ ಇದೀವಿ ಅಂದ್ರೆ ನಮ್ ದೋಣಿ ಸಾಕ್ಬಿಟ್ಟಿದೆ ಸರ್. 10 years ಅಲ್ಲಿ ನಾವ್ ಏನೆಲ್ಲ ಅಚೀವ್ಮೆಂಟ್ ಮಾಡ್ಬೇಕಾಗಿತ್ತು, ಎಂಡ್ ಆಫ್ ದ ಡೇ ಅಂದ್ರೆ ಹೋಗಿ ಇನ್ನೇನ್ ನಿಲ್ಸ್ಬೇಕು ಅನ್ನೋ ಜಾಗದಲ್ಲಿ ನಾವು ಬಂದು ನಿಮ್ ಮುಂದೆ ಬೇಡ್ಕೊಂಡು ನಿಂತಿದ್ದೀವಿ. ಏನಂದ್ರೆ ಸರ್, ತುಂಬಾ ಕಷ್ಟ ಜೀವಿಗಳು ಕಷ್ಟ ಬಿದ್ದಿದ್ದಾರೆ, ಸ್ವಾಭಿಮಾನ ಇದೆ ಅವರಲ್ಲಿ, ಎಫರ್ಟ್ಸ್ ಹಾಕಿದ್ದಾರೆ ಸರ್. ಆದ್ರೆ ರಿಸಲ್ಟ್ ಇಲ್ಲ. ರಿಸಲ್ಟ್ ಓರಿಯೆಂಟೆಡ್ ಅಲ್ಲಿ 0 ರಿಸಲ್ಟ್ ಇದೆ. ನನಗೆ ಇವತ್ತು ಸಮಾಧಾನ ಇಲ್ಲ ಸರ್. ಎಷ್ಟು ಜನಕ್ಕೆ ಇವತ್ತು ಪೊಸಿಷನ್ ಸರ್ಟಿಫಿಕೇಟ್ ಕೊಡ್ತಾ ಇದೀವಿ, ಅವ್ರ ಮನೆ ಹೇಗಿದೆ ಅಂತ ನೋಡಿದ್ರೆ ಆ ಜಾಗದಲ್ಲಿ ಒಂದು ರೂಮ್ ಇದೆಯಾ, ಒಂದು ಕಿಚನ್ ಇದೆಯಾ, ಒಂದು ಪ್ರೈವಸಿ ಇದೆಯಾ, ಟಾಯ್ಲೆಟ್ ಇದೆಯಾ, ಬಾತ್ರೂಮ್ ಇದೆಯಾ ಅಂದ್ರೆ ನೀವು ಈ ಸರ್ಟಿಫಿಕೇಟ್ ಕೊಡದೆ ವಾಪಸ್ ಹೋಗ್ತೀರಾ ಸರ್. ಮತ್ತೆ ಇವ್ರಿಗೆ ಬುದ್ಧಿ ಹೇಳಿ ಇವ್ರ ಹತ್ರ ಕೆಲಸ ತಗೋತೀರಾ ಸರ್. ಆ ತರ ಪರಿಸ್ಥಿತಿಯಲ್ಲಿ ನನ್ನ ಜನ ಇದ್ದಾರೆ ಸರ್. ನಂಗೆ ಅದು ಒಂದು ತುಂಬಾ ನೋವಿದೆ. ಬರೀ STPP ಅಂತ ಒಂದು ಕನ್ಸಿಡರೇಷನ್ ಮಾಡಿ VRS ತಗೊಂಡಿರೋ ಇದ್ದಾರೆ. ನಮ್ಮ ಅನೇಕ ಅಧಿಕಾರಿಗಳು, AC ಅವರು, ತಹಸೀಲ್ದಾರ್, ಕಮಿಷನರ್ ಎಲ್ಲ ಇದ್ದಾರೆ. ನೆರೆದಿರ್ತಕ್ಕಂಥ ಎಲ್ಲ ಮುಖಂಡಗಳು, ಅಧಿಕಾರಿಗಳು, ನಮ್ಮ ಫಲಾನುಭವಿಗಳು. ಮೇಡಮ್ ಅವರು ಅವಾಗ್ಲೇ ಮಾತಾಡ್ತಾ ಇರ್ಬೇಕಾದ್ರೆ 10 ವರ್ಷ ಅಂತ ಹೇಳ್ತಾನೆ ಇದ್ರು. ಇವತ್ತು ಇವರಿಗೆಲ್ಲ ಹಕ್ಕುಪತ್ರ ಕೊಡಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಗಣಿ ಸಚಿವರಾಗಿದ್ದಾದ್ಮೇಲೆ ನಿಮಗೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ನಾವು ಹೋಗಿ ಅಧಿಕಾರಿಗಳನ್ನ ಕರೆದು ಡೆಲ್ಲಿಯಲ್ಲಿ ಎಷ್ಟು ಬಾರಿ ಮೀಟಿಂಗ್ ಮಾಡಿ, ಎಷ್ಟು ಬಾರಿ ಅಧಿಕಾರಿಗಳು ಇಲ್ಲಿ KGF ಬಂದು ಈ ಹಕ್ಕುಪತ್ರ ಕೊಡ್ಬೇಕಾದ್ರೆ ಕಾರಣ ಯಾರು ಅನ್ನೋ ಲೆಕ್ಕಾಚಾರ ನೀವೆಲ್ಲ ಅರ್ಥ ಮಾಡ್ಕೊಂತೀರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ನಾನಿಲ್ಲಿ ರಾಜಕೀಯ ಮಾತಾಡೋದಕ್ಕೆ ನಾನೇನು ಬಂದಿಲ್ಲ. ನಾವೆಲ್ಲ ಬುದ್ಧಿವಂತರಿದ್ದೀರಿ. 60 ವರ್ಷ ಈ ದೇಶ ನಾಳಿರ್ತಕ್ಕಂಥವ್ರು ಯಾರು, ಕರ್ನಾಟಕದ ರಾಜ್ಯದಲ್ಲಿ ಸರ್ಕಾರ ಯಾರ್ದಿತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಇನ್ನೂ ಬೇಕಾದಷ್ಟು ಕೆಲಸ ಮಾಡಬೇಕು. MLA ಮೇಡಮ್ ಸೆಕೆಂಡ್ ಟೈಮ್ ಅಲ್ಲೂ MLA ಆಗಿದ್ರೆ ಅವರು ಬೇಕಾದಷ್ಟು ಕೆಲಸ ಮಾಡಬೇಕು. ಸಚಿವರು ಅಲ್ಲಿಂದ ಇಲ್ಲಿ ಬಂದು ಹಕ್ಕುಪತ್ರ ಕೊಡಂತ ಸಂದರ್ಭದಲ್ಲಿ ನಾವು ಖುಷಿ ಪಟ್ಟು ಅವ್ರಿಗೆ, ಸರ್ ಒಳ್ಳೆ ಕೆಲಸ ಮಾಡಿದ್ರಿ, ನಮ್ಮಲ್ಲಿ 2800 ಜನಕ್ಕೆ ನಾವು ಇವತ್ತೇನು ಹಕ್ಕುಪತ್ರಗಳು ಕೊಡ್ತಾ ಇದ್ರಿ, ನಮ್ಮ ಕೋಲಾರ KF ಚಿನ್ನದ ಗಣಿ ಜನತೆ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತೀರಿ. ಇನ್ನು ಉಳಿದಿರ್ತಕ್ಕಂಥ ಏನು ನಮ್ಮ ಮೈನಿಂಗ್ ಏರಿಯಾಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಅವ್ರಿಗೂ ಹಕ್ಕುಪತ್ರ ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರೆ ಅದು ನನಗೂ ಸಂತೋಷ ಆಗ್ತಾ ಇದ್ದ. ಮೊದಲಿಂದನೂ ನಮ್ಮ ಮಂತ್ರಿಗಳನ್ನ ನಾವು ಮನವಿ ಮಾಡ್ಕೊಂಡಿದ್ದೀರಿ. ಮಂತ್ರಿಗಳು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಹೇಳಿದರೆ ಯಾವುದೇ ಕಾರಣಕ್ಕೂ ಯಾರೇ ಕೈ ಬಿಟ್ಟಿರ್ಬೋದು, ಹಿಂದೆ ಬಂಗಾರದ ರೇಟ್ ಕಮ್ಮಿ ಇರ್ಬೋದು, ಅವತ್ತಿನ ರೇಟಿಗೆ ತಕ್ಕಂಗೆ ಅವತ್ತಿನ ಇದಕ್ಕೆ ತಕ್ಕಂಗೆ ಆ ದುಡ್ಡಿಗೆ ಎಷ್ಟು ಬೆಲೆ ಇತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತು. ಈ ಬಂಗಾರದ ಗಡಿ ಯಾಕೆ ಮುಚ್ಚಿತು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿರ್ತಕ್ಕಂಥ ಜನಗಳಿಗೂ ಗೊತ್ತು. ಈ ಬಂಗಾರದ ಗಡಿಯಲ್ಲಿದ್ದಂತ ಸ್ಯಾಂಪಲ್ ಪೀಸ್ಗಳು ಏನೇನಾಯ್ತು, ಇವತ್ತು ಸ್ಯಾಂಪಲ್ ಪೀಸ್ಗಳು ಇಲ್ಲ ನಮ್ಮ ಬಂಗಾರದ ಮೈನಿಂಗ್ ಇದರಲ್ಲಿ ಏನೇನಾಯ್ತು ಅನ್ನೋ ಲೆಕ್ಕಾಚಾರ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನನ್ನ ಆಸೆ ಇಷ್ಟೇ, ಮೇಡಮ್ ಅವ್ರದ್ದು ಆಸೆ ಇಷ್ಟೇ, ಮಂತ್ರಿಗಳದ್ದು ಆಸೆ ಇಷ್ಟೇ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರದ್ದು ಆಸೆ ಇಷ್ಟೇ, ಯಾರಿಗೂ ಅನ್ಯಾಯ ಹಾಕೊಡ್ದು ಇಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಬಂಗಾರ ಕೊಟ್ಟಂತ ಈ ಜನನ ಯಾರ್ಯಾರು ಮರ್ತಿದ್ರು ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಇವತ್ತು
ನಮ್ಮ ಮಂತ್ರಿಗಳ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಹಲವಾರು ಬಾರಿ ಹೋಗಿ ನೀವು ಓಟ್ ಹಾಕಿ ಗೆಲ್ಸಿದ್ದಾದ ತಕ್ಷಣ ಹೋಗಿ ಈ ಚಿನ್ನದ ಗಣಿನ ಓಪನ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದೆ. ಈ ಚಿನ್ನದ ಗಣಿ ಬಂದಾಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದು ಏಕ್ದಮ್ ಬಂದಾಗಲ್ಲ 2001 ಇಸ್ವಿಯಲ್ಲಿ. ಆದ್ರಿಂದ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಹಾಕೊಂಡ್ ಬಂದಿದ್ರು. ಅವತ್ತು ಸರ್ಕಾರ ಯಾರ್ದಿತ್ತು, ಸರಿ ಇಲ್ಲ ಬಂಗಾರ ಸಿಕ್ಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಮೈನಿಂಗ್ ಸೆಕ್ರೆಟರಿಯೇಟ್ನ ಮೈನಿಂಗ್ ಅವ್ರ ಹತ್ರ ಒಂದು ಮೀಟಿಂಗ್ ಮಾಡಿದಾಗ ಮಂತ್ರಿಗಳು ಕಳ್ಸಿಕೊಟ್ಟಾಗ ನಾನು ಹೋಗಲ್ಲಿ ಹೇಳಿದೆ, ಇಲ್ಲಿರ್ತಕ್ಕಂಥ ಏನು ಹಿರಿಯ ಕಾರ್ಮಿಕರಿದ್ದಾರೆ ಅವ್ರನ್ನ ಕರೆದು ಒಂದ್ಸಲಿ ಮಾತಾಡಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇವತ್ತು ಇಲ್ಲಿರ್ತಕ್ಕಂಥ ಮಣ್ಣು ಕೆಲವೊಂದು ಏರಿಯಾ ನಾವು ಹೇಳ್ತೀರಿ, ಅಲ್ಲಿ ಎತ್ರಿ ನಮ್ ವಿಡಿಯೋ ಮಾಡಿ, ಅಲ್ಲಿನ ಬಂಗಾರ ಇದೆ, ಬಂಗಾರ ಸಿಗುತ್ತೆ, ಯಾವ ರೀತಿ ಆಪರೇಷನ್ಗಳು ಮಾಡ್ತಾ ಇದ್ರು ಇಲ್ಲಿ ಒಳಗಡೆ. ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಬೇಕಾದಷ್ಟು ಬಂಗಾರ ಸಿಕ್ಕಿದ್ರೇನು ಆಪರೇಷನ್ ಫೈಲೂರ್ ಅಂತ ನೆಕ್ಸ್ಟ್ ಡೇ ಪೇಪರ್ ಅಲ್ಲಿ ಬರ್ತಾ ಇತ್ತು. ಬಂಗಾರ ಬೇಕಾದಷ್ಟು ಸಿಕ್ಕಿದ್ರೇನು ಅದಿಲ್ಲ ಸ್ವಲ್ಪನೇ ಸಿಕ್ಕಿರೋದಂತ ಹೇಳಿ ಹೊರಗಡೆ ಜನಕ್ಕೆ ಗೊತ್ತಾಗ್ತಾ ಇತ್ತು. ಅದರಿಂದ ನಮ್ಗೆ ಬೇಜಾರಾಗ್ತಾ ಇತ್ತು. ಇಂಥ ಇದ್ರಲ್ಲಿ ಇಂಥ ಸಾಫ್ಟ್ ಅಲ್ಲಿ ಇಂಥ ಏರಿಯಲ್ಲಿ ಬಂಗಾರ ಇದೆ, ಇವತ್ತು ಇಲ್ಲಿ ನಾವು ಗಣಿಗಾರಿಕೆ ಮಾಡಬಹುದು ಅಂತ ಹೇಳಿ ನಮ್ಮ ಹಳೆ ಕಾರ್ಮಿಕರು ಏನಿದ್ದಾರೆ, ನಮ್ಮ ಸೀನಿಯರ್ ಸಿಟಿಸನ್ ಇವರೆಲ್ಲ ನಮ್ಮ ಹಿರಿಯರೆಲ್ಲ ನಮಗೆ ಹೇಳಿದ್ರು. ಅದಕ್ಕೋಸ್ಕರ ನಾವು ಮಂತ್ರಿಗಳನ್ನ ಕೇಳ್ಕೊಂಡ್ರೆ, ದಯವಿಟ್ಟು ಸರ್ ನೀರಂತೂ ನಿಂತ್ಕೊಂಡ್ಬಿಟ್ಟಿದೆ. ಇಲ್ಲಿ ಹಿಂದೆ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸಿಕ್ಕಂತ ಬಂಗಾರನ ಮುಕ್ಕಾಲು ಭಾಗ ನುಂಗಿ ಕಾಲ್ ಭಾಗ ಮಾತ್ರ ನೋಡ್ಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಮೇಡಮ್ ಒಂದ್ ನಿಮಿಷ ಮೇಡಮ್, ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಅಂತ ಒಂದು ಮೂಲ ಮಂತ್ರದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು, ಭ್ರಷ್ಟಾಚಾರ ಹಿಂದೆ 10 ವರ್ಷದಿಂದನೂ ಎಲ್ಲರಿಗೂ ಏನೇನ್ ಸವಲತ್ತು ಸಿಗ್ಬೇಕು ಆ ಸವಲತ್ತುಗಳನ್ನ ಕೊಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ ಹಿಡಿದು, ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಇಂದ ಹಿಡಿದು, ಗರೀಬ್ ಅನ್ನ ಭಾಗ್ಯ ಯೋಜನೆಯಲ್ಲಿ ಅಕ್ಕಿಯಿಂದ ಹಿಡಿದು, ಕಿಸಾನ್ ಸನ್ಮಾನ್ ಯೋಜನೆಯಿಂದ ಹಿಡಿದು, ಅಮೃತ್ ಸಿಟಿಯಲ್ಲಿ ನಮ್ಮ KGF ನಗರವನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಇವತ್ತು ಏನ್ ಡೆವಲಪ್ಮೆಂಟ್ ಆಗಿದೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಹಣ ಕೊಟ್ಟಿರ್ತಕ್ಕಂಥವ್ರು. ಅದರಲ್ಲಿ ಶಾಸಕರು ಅವರು ಅನುದಾನದಲ್ಲಿ ಅವರು ಸರ್ಕಾರ ಇದ್ದಾಗ ಒಂದಷ್ಟು ಹಣ ತಂದಿದ್ದಾರೆ, ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಹೇಳಲ್ಲ. ಅವ್ರಿಗೂ ನಿಮ್ ಬಗ್ಗೆ ಬಹಳ ಕಾಳಜಿ ಇದೆ, ಅವ್ರ ಕಾಳಜಿ ಇರಬೇಕು. ಆದ್ರೆ ಹಿಂದೆ ಇದ್ದಂತವ್ರಿಗೆ ಅಷ್ಟೇ ಕಾಳಜಿ ಇದ್ದಿದ್ರೆ ಇನ್ನೂ ಎಷ್ಟೊಂದು ಡೆವಲಪ್ಮೆಂಟ್ ಆಗ್ತಾ ಇತ್ತು ಅನ್ನೋದು ನಂದು ಒಂದು ಪ್ರಶ್ನೆ. ಅದಕ್ಕೋಸ್ಕರ ಜೈಪಾಲ್ ಅಣ್ಣರು ಹೇಳ್ತಾ ಇರೋರು ಅವಾಗ ನಾನು ಹೇಳೋದೇನಂದ್ರೆ, ಇವತ್ತು ನಮ್ಮ ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಈ ಗೋಲ್ಡನ್ ನಮ್ಮ ಏನು ಗಣಿ ಇದೆ ಅದನ್ನ ಓಪನ್ ಮಾಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹೇಳಿ, ನಮ್ಮ ಪರಿದ ನಾಯಕರಿಗೆ, ಸೆಕ್ರೆಟರಿ ಅವರಿಗೆ, ಅಧಿಕಾರಿಗಳಿಗೆ ಏನ್ ಮಾಡ್ಬೋದು ಅಂತ ಹೇಳಿ ಪ್ರಧಾನಮಂತ್ರಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅದನ್ನ ನೋಡಿ ಒಂದು ರಿಪೋರ್ಟ್ ತಗೊಂಬಂದು ಕಳಿಸಿದ ಸಂದರ್ಭದಲ್ಲಿ ಗೋಲ್ಡನ್ ಸಫಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಟೂರಿಸಂ ಇದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿ ನಾವು ಮನವಿಯನ್ನ ಕೊಟ್ಟಿದ್ದೀರಿ. ಅದಕ್ಕೂ ಸಚಿವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ನಾನು ಮಾಡ್ತೀನಿ, ಇಡೀ ಪ್ರಪಂಚದ ಜನ ಇಲ್ಲಿ ನಮ್ಮ ಚಿನ್ನದ ಗಣಿ ನೋಡೋದಕ್ಕೆ ಬರಬೇಕು, ಆ ಟೂರಿಸಂ ಸ್ಪಾಟ್ ಆಗ್ಬೇಕು. ಯಾವ ರೀತಿಯಲ್ಲಿ ಇಲ್ಲಿ ಬಡವರು ನನಗೆ ಗೊತ್ತು, ಚಿಕ್ಕ ಮನೆಗಳಲ್ಲಿ ಇದ್ದಾರೆ, ಚಿಕ್ಕ ಇದ್ರಲ್ಲಿದ್ದಾರೆ, ತೀರಾ ಇದು ಪ್ರಾಣಿಗಳನ್ನು ಬದುಕಕ್ಕಾಗಲ್ಲ ಅಂತ ಮನೆಗಳಲ್ಲಿ ಇದ್ದಾರೆ. ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು? ಆ ಮನೆಗಳನ್ನ ಯಾವತ್ತೂ ಮನೆ ಕಟ್ಕೊಡ್ಬೋದಾಗಿತ್ತು, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಬೋದಾಗಿತ್ತು. 60 ವರ್ಷ ಏನು ಬೇಕಾಗಿರಲಿಲ್ಲ. ಅದಕ್ಕೆ 10 ವರ್ಷದಲ್ಲಿ ನಮ್ಮ ಮೊದಲನೇ ಪ್ರಯತ್ನಗಳು ಏನ್ ನಡೀತಾ ಇದೆ, ಇಲ್ಲಿ ಈ ಜಾಗದಲ್ಲಿ ಗಣಿಗಾರಿಕೆಗೆ ಸಂಬಂಧಪಟ್ಟಂತ 12,600 ಎಕರೆಯಲ್ಲಿ ಕನಿಷ್ಠ ಪಕ್ಷ 3,000 ಎಕರೆ ಕೈಗಾರಿಕಾ ಪ್ರದೇಶ ಮಾಡಿ ಇಲ್ಲಿರ್ತಕ್ಕಂಥ ಜನ ಏನು ದಿನ ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ನಮ್ಮ ಮಕ್ಕಳು ನಾವೆಲ್ಲ ಇಲ್ಲೇ ಕೆಲಸ ಮಾಡ್ಬೇಕು, ಅವ್ರಿಗೆ ಇಲ್ಲೇ ಸ್ಥಳೀಯವಾಗಿ ಕೆಲಸ ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಜಗದೀಶ್ ಶೆಟ್ಟಿ ಇರ್ಬೋದು, ಮುರುಗೇಶ್ ನಿರಾಣಿ ಇರ್ಬೋದು, ಅವ್ರನ್ನೆಲ್ಲ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿದ್ದಾದ್ಮೇಲೆ ಬಂದು ಇಲ್ಲಿ ಸರ್ವೆ ಮಾಡಿ ಅದನ್ನ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು ಹಿಂದೆ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿರವರು ಇದ್ದಂತ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಈ ದೇಶದಲ್ಲಿ ಪ್ರತಿಯೊಬ್ಬರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಆ ಮಂತ್ರಿಮಂಡಲ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾವುದೇ ರೀತಿಯಾದಂತ ಭ್ರಷ್ಟಾಚಾರ ಇಲ್ದಿರೋ ಕೆಲಸ ಮಾಡ್ತಾ ಇದ್ರಿ. ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಾವಿಲ್ಲಿ ಕರೆದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹೇಳಿದ್ರು, ನೋಡ್ರಿ ಅಲ್ಲಿ ಇರ್ತಕ್ಕಂಥವ್ರು ಒಬ್ಬರಿಗೂ ತೊಂದರೆ ಹಾಕೊಡುದು, ಚಿಕ್ಕ ಮನೆಗಳಿದೆ,
ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಮಾತಾಡಿ ಅವ್ರಿಗೆ ಯಾವ ರೀತಿಯಲ್ಲಿ ನ್ಯಾಯ ತೋರಿಸಬೇಕು ಆ ರೀತಿಯಲ್ಲಿ ನ್ಯಾಯ ಕೊಡಿಸಂತ ಕೆಲಸಗಳನ್ನ ನಾವು ಮಾಡ್ತೀರಿ. ನಮಗೂ ಗೊತ್ತು, ಇಲ್ಲಿ 200 ಎಕರೆ 300 ಎಕರೆ ಕೊಟ್ಬಿಟ್ಟು ಅವ್ರಿಗೆ ಸೈಟ್ಗಳು ಮಾಡ್ಬಿಡ್ಬೇಕು, ಇನ್ನೊಂದು ಮತ್ತೊಂದು ಅದು ಇದು ಅನ್ನೋ ಲೆಕ್ಕದ ಎಲೆಕ್ಷನ್ ಗಿಮ್ಮಿಕ್ಕು ಇನ್ನೊಂದು ಮತ್ತೊಂದು ಮಾತಾಡಕ್ ಸುಳ್ಳು ಹೇಳಕ್ ನಮ್ಗೆ ರೆಡಿ ಇಲ್ಲ. ನಾವು ಏನ್ ಮಾಡ್ತಿರೋ ಇದನ್ನ ಮಾಡಿದಿರಿ. ಪೆನ್ಷನ್ ಸರ್ಟಿಫಿಕೇಟ್ ಕೊಡಂತ ಕೆಲಸ 60 ವರ್ಷದಿಂದ ಏನು ಮಾಡಕ್ಕಾಗಿಲ್ಲ. ಇವತ್ತು ನಮ್ಮ ಮಂತ್ರಿಗಳ ನಾಯಕತ್ವದಲ್ಲಿ, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಅಧಿಕಾರಿಗಳನ್ನ ಸುಮಾರು 15 ಬಾರಿ ಇಲ್ಲಿ ಕಳಿಸಿ ಪ್ರತಿಯೊಬ್ಬರು ಮನೆ ಹತ್ರನು ಹೋಗಿ ಸರ್ವೆ ಮಾಡಿಸಿ ಎಷ್ಟು ಸ್ಟಡಿ ಇದೆ, ಏನೇನಿದೆ, ಏನು ಎತ್ತ ಅಂತ ಅವ್ರ ಮನೇಲಿ ಯಾರಾದ್ರೂ ತೀರೋಗಿದ್ರೆ ಅವ್ರ ಫ್ಯಾಮಿಲಿ ಅವ್ರು ಯಾರು, ಅವ್ರು ಎಲ್ಲಿ ವಾಸವಾಗಿದ್ದಾರೆ, ಅವ್ರ ಮೊಬೈಲ್ ನಂಬರ್ಗಳನ್ನೆಲ್ಲ ಹುಡುಕಿ ಇದ್ ಮಾಡಿ ನಾವು ಮೀಡಿಯಾಗಳಲ್ಲೂ ಹಾಕ್ಸಿದಿರಿ, ಯೂಟ್ಯೂಬ್ ಚಾನೆಲ್ಗಳಲ್ಲೂ ಹಾಕ್ಸಿದಿರಿ, ಪೇಪರ್ಗಳಲ್ಲೂ ಹಾಕ್ಸಿದ್ರಿ, ಫೋನ್ಗಳು ಮಾಡಿ ಪ್ರತಿಯೊಬ್ಬರಿಗೂ ನಮ್ಮ ಅಧಿಕಾರಿಗಳು ವಿಷಯನ ತಿಳಿಸಿ ಸುಮಾರು 800 ಜನ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವೆಲ್ಲ ಏನ್ ಬಂದಿದ್ದೀರಿ, ಈ ಟೈಮ್ಗೋಸ್ಕರ ನೀವು ಎಷ್ಟು ದಿನ ಕಾಯ್ತಾ ಇದ್ರಿ. ಅದು ಚಿಕ್ಕದೇ ಸೈಟ್ ಇರ್ಬೋದು, ಹಿಂದೆ ಯಾಕೆ ಕೊಟ್ಟಿರಲಿಲ್ಲ? ಅದಕ್ಕೋಸ್ಕರ ನೀವೆಲ್ಲ ಯೋಚನೆ ಮಾಡಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ KGF ನಲ್ಲಿ ಏನು ನಮ್ಮ BGML ಕಾರ್ಮಿಕರಿದ್ರು ಅವ್ರು ತೀರೋಗಿದ್ರು, ಅವ್ರ ಮಕ್ಕಳಿಗೂ ಆಗ್ಲಿ ಯಾವುದೇ ರೀತಿಯಾದಂತ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ. ನಾವು ಇರ್ತೀರಿ, ನಮ್ಮ ಮಂತ್ರಿಗಳು ನಿಮ್ ಜೊತೆಲಿ ಇರ್ತಾರೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿಮ್ ಜೊತೆಲಿ ಇರ್ತಾರೆ ಅಂತ ಹೇಳಿ ನಾವು ಜನಗಳ ಪರವಾಗಿ ಇರ್ತೀರಿ ಹೊರತು ಯಾವುದೇ ಒಂದು ವ್ಯಕ್ತಿ ಪರವಾಗಿ, ಯಾವುದೇ ಒಂದು ಇದ್ರ ಪರವಾಗಿ ಇರಲ್ಲ. ಅದಕ್ಕೋಸ್ಕರ ಇವತ್ತೇನು ನೀವು ಬಂದಿದ್ದೀರಿ, ಇವತ್ತು 10 ಪೊಸಿಷನ್ ಸರ್ಟಿಫಿಕೇಟ್ ಕೊಡಂತ ಕೆಲಸಗಳನ್ನು ನಡೀತಾ ಇದೆ. ಅದಕ್ಕೆ ಕಾರಣನೇ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು. ನಿಮ್ ಬಗ್ಗೆ ಕಾಳಜಿ ಇಲ್ಲ ಅಂತಿದ್ರೆ ಅಧಿಕಾರಿಗಳನ್ನ ಇಟ್ಸಲಿ ಕಳಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ಭಾಗವಹಿಸಿ ಫಲಾನುಭವಿಗಳು ಇನ್ನೂ ಯಾರ್ಯಾರು ಇದ್ದಾರೆ, ಯಾರ್ಯಾರ್ದು ಅವ್ರದ್ದು ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಇದೆ, ಕೆಲವರು ಕೇಸ್ ಹಾಕೊಂಡಿದ್ದಾರೆ, ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ, ಇವೆಲ್ಲ ನಡೀತಾ ಇದೆ. ಕೆಲವ್ರದ್ದು ಅಣ್ಣ ತಮ್ಮಂದ್ರಲ್ಲೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಇದನ್ನೆಲ್ಲ ಸರಿ ಮಾಡ್ಕೊಂಡು ಎಲ್ಲಾರ್ಗು ಈ ಅದ್ಭುತಗಳನ್ನ ಕೊಡಂತ ಕೆಲಸ ಏನು 2800 ಜನಕ್ಕೂ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ, ಅದ್ ಹಿಂದೆ ಯಾವತ್ತೂ 2006ರಲ್ಲಿ ಕೋರ್ಟಲ್ಲಿ ಡಿಸಿಷನ್ ಆಗಿದೆ. 2014ವರೆಗೂ ಟೈಮ್ ಇತ್ತು. ಅಷ್ಟೊಳಗಡೆ ಯಾಕೆ ಕೊಡಕ್ ಆಗ್ತಾ ಇರಲಿಲ್ಲ? ಕೊಡ್ಬೋದಾಗಿತ್ತಲ್ಲ. 2006ರಿಂದ 2014ವರೆಗೂ ಟೈಮ್ ಇತ್ತಲ್ಲ. ಅದಕ್ಕೋಸ್ಕರ ನಾವೇನಾದ್ರೆ ಯಾರೇ ಒಳ್ಳೆ ಕೆಲಸ ಮಾಡಕ್ ಬಂದಾಗ ಅದಕ್ಕೆ ನಾವು ಪ್ರಶಂಸೆ ಕೊಡ್ಬೇಕು. ಸರ್ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಮ್ಮ KGF ಇನ್ನೂ ಒಳ್ಳೆ ಕೆಲಸ ಆಗ್ಬೇಕು. ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡಿಯರ್ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ಭಾಗದಲ್ಲಿ ಸುಮಾರು ಜನಕ್ಕೆ ಇಲ್ಲೇ ಕಂಪ್ನಿಗಳು ಎಲ್ಲ ಬಂದು ನಮ್ಮ ಮಕ್ಕಳೆಲ್ಲ ಇಲ್ಲೇ ಕೆಲಸ ಮಾಡ್ತಾರೆ. 6,000 ಕೋಟಿ ಹಣ ಕೊಟ್ಟಿದ್ದಾರೆ. ನಲ್ಲಿ ಪ್ರತಿ ಮನೆಗೂ ನಲ್ಲಿಯಿಂದ ನೀರು ಕೊಡ್ಬೇಕು ಅಂತ ಹೇಳಿ 1880 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಇದನ್ನೆಲ್ಲ ಯಾರು ಕೊಟ್ಟಿರೋದು? ಸನ್ಮಾನ್ಯ ನರೇಂದ್ರ ಮೋದಿ ಅವರು. KGF ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಿಗೂ ಕೊಟ್ಟಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಿಗೂ ಒಂದೊಂದು ಹಳ್ಳಿಗೆ 50 ಲಕ್ಷ 60 ಲಕ್ಷ 1 ಕೋಟಿ 1.5 ಕೋಟಿ 2 ಕೋಟಿ ಇದು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ನಾವಾಗ್ಲಿ ಮೇಡಮ್ ಅವರಾಗ್ಲಿ ಯಾವತ್ತೂ ನಾವು ಯಾವುದೇ ರೀತಿಯಾದಂತ ವಾದಗಳು ವಿವಾದಗಳಿಲ್ಲ, ಅನ್ಯೋನ್ಯವಾಗಿ ಇದ್ದೀರಿ. ಯಾಕಂದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಅದಕ್ಕೋಸ್ಕರ ನೀವೆಲ್ಲ ಇವತ್ತು ಏನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಕರ್ನಾಟಕದವರೇ ಆಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಇಂಟ್ರೆಸ್ಟ್ ತಗೊಂಡು ನಿಮ್ಗೆಲ್ಲ ಅಪ್ಪತ್ತುಗಳನ್ನೆಲ್ಲ ಕೊಡೋದಕ್ಕೆ ಈ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ನೀವೆಲ್ಲ ಮತ್ತೊಮ್ಮೆ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕು. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಸ್ವಾಧೀನ ಪತ್ರ ಪ್ರಮಾಣ ಪತ್ರ ವಿತರಣಾ ಸಮಾರಂಭದ ಈ ಕಾರ್ಯಕ್ರಮದ ಶ್ರೀ ಎಸ್ ಮುನಿಸ್ವಾಮಿ ಸಂಸತ್ ಸದಸ್ಯರು, ಒಂದು 100 ಸರ್ತಿ ಇದಕ್ಕೆ ನಮ್ಮ ಕಡೆ ಬಂದಿದ್ದಾರೆ. ಕೆಲವು ಕೆಲಸಗಳು ಆಗಿರಬಹುದು, ಕೆಲಸಗಳು ಆಗದೇ ಇರಬಹುದು. ಕೆಲವು ಸರ್ತಿ ನಾನು ಬೈದು ಕಳಿಸ್ತೇನೆ, ಮರ ಎಷ್ಟು ಸರ್ತಿ ಇದಕ್ಕೆ ಬರ್ತೀವಿ, ಹೋಗಿ ನೀನು ಆ ಕಡೆ ಆಮೇಲೆ ನೋಡೋಣ ಅಂತ ಹೇಳಿ. ಮತ್ತು ನನ್ನ ಆತ್ಮೀಯ ಕಾಂಗ್ರೆಸ್ನಲ್ಲಿದ್ದರೂ ಸಹಿತ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಶ್ರೀ ಮುನಿಯಪ್ಪನವರ ಸುಪುತ್ರಿಯು ಹಾಗೂ ಇಲ್ಲಿನ MLA ಆದಂಥ ರೂಪಕಲಾ ಶಶಿಧರ್ ಅವರ, BGMLನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ನಮ್ಮ ಇಲಾಖೆಯವರಾದಂಥ ನಮ್ಮ ಇಲಾಖೆಯ ಜಾಯಿಂಟ್ ಸೆಕ್ರೆಟರಿನೂ ಆದಂಥ ಫರೀದಾ ಎಂ ನಾಯಕ್ ಅವರೇ, ಹಾಗೂ ಎಲ್ಲ
ಆಗಮಿಸಿರುವಂಥ ಫಲಾನುಭವಿಗಳೇ, ಸ್ನೇಹಿತರೆ, ಆಗಬೇಕು, ನಿಮ್ಮ ಸುದ್ದಿ ಬ್ರೈಟ್ ಆಗಬೇಕು, ಆ ನಂತರ ನಿಮ್ಮ TRP ಜಾಸ್ತಿ ಆಗಬೇಕು, ಎಲ್ಲರೂ ಇದೆ. ಒಂದೇ ನಮ್ದು ತೊಂದರೆ ಇಲ್ಲ, ನಿಮ್ದು ತೊಂದರೆ ಇಲ್ಲ, ಸರಿ ತಾನೆ? ಇವತ್ತು BJPನ 2,000 ಉದ್ಯೋಗಗಳಿಗೆ ವಿಶೇಷ ಟರ್ಮಿನಲ್ ಬೆನಿಫಿಟ್ ಪ್ಯಾಕೇಜ್ ಯೋಜನೆಯಲ್ಲಿ ನಾವು ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ. ನಿಜ ಇದರಲ್ಲಿ ಇನ್ನೂ ಒಳ್ಳೇದಾಗಬೇಕಾಗಿತ್ತು. ಇದೆಲ್ಲವೂ ಸತ್ಯ ಇದ್ರೂ ಸಹಿತ ಬಹಳಷ್ಟು ನೀರು ಕಳೆದ 20-25 ವರ್ಷದಲ್ಲಿ ಹರಿದಿದೆ. ಯಾಕಂದರೆ ಅದಕ್ಕಿಂತ ಮೊದಲು ಈ ಸಂಸ್ಥೆ ನಡೀತಾ ಇತ್ತು. ಹೀಗಾಗಿ ನಡೀತಾ ಇದ್ದಾಗ ಲಾಸ್ನಲ್ಲಿ ಕೆಲವು ವರ್ಷಗಳ ಕಾಲ ಲಾಸ್ದಲ್ಲಿದ್ದರೂ ಸಹಿತ ನಡೀತಾ ಇದ್ದಿದ್ದರಿಂದ ಬಹಳ ಸಮಸ್ಯೆಗಳು ಗಮನಕ್ಕೆ ಬಂದಿರಲಿಲ್ಲ. ಆದರೆ ಕಳೆದ 20-25 ವರ್ಷದಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ. ನಾನು ಆದ್ದರಿಂದ MLA ಅವ್ರಿಗೂ ಹೇಳ್ತಾ ಇದ್ದೆ, MP ಅವ್ರಿಗೂ ಹೇಳ್ತಾ ಇದ್ದೆ, ಏನು ಸಮಸ್ಯೆ ಇದೆ ಸರಿ ಮಾಡಪ್ಪ, ನೈತಿಗೆ ಯಾರಿದೆ. ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ, ಬಿಡಪ್ಪ ಅದೆಲ್ಲ ಆಗಲ್ಲ, ಅದೆಲ್ಲ ಆಗಲ್ಲ ಬಿಡ, ನನ್ನ ಕೈಯಲ್ಲಿ ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ, ನೀವು ಉಚಿತ ಮಾಡ್ಬೋದು, ನೀವು ನಡೆಯತ್ತೆ. ನಾನು MLA MP ಅವ್ರಿಗೆ ಇಬ್ಬರಿಗೂ ಹೇಳ್ತಾ ಇದ್ದೆ, ಏನು ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ. ಈಗ ಈ ಸಂಸ್ಥೆ ಇದರದ್ದು ಕೋಲಾರದ ಇತಿಹಾಸ, ನಾವು ಸ್ಕೂಲ್ದಲ್ಲಿದ್ದಾಗ ಕೋಲಾರ ಜಿಲ್ಲದ ಗಣಿ ಬಗ್ಗೆ ಓದ್ತಾ ಇದ್ವಿ. ಬಹಳ ಶತಕಗಳಿಂದ ಒಂದು ಇತಿಹಾಸದ ಪ್ರಕಾರ ಮೊಹಂಜಾದಾರೋ ನಾಗರಿಕತೆ ಸಮಯದಿಂದಲೇ ಕೋಲಾರ ಗರ್ಭದಲ್ಲಿ ಬಹಳ ರತ್ನಗರ್ಭ ವಸುಂಧರ ಅಂತ ಏನು ಹೇಳ್ತಾರೆ, ಕೋಲಾರದ ಗರ್ಭದಲ್ಲಿ ಚಿನ್ನ ಇತ್ತು. ಚೋಳರು, ಗುಪ್ತರು ಹಾಗೂ ಅನೇಕ ಸಾಮ್ರಾಜ್ಯಗಳನ್ನು ಈ ನಗರ ಆಕರ್ಷಿಸಿತ್ತು ಅನ್ನೋದು ಇತಿಹಾಸದಲ್ಲಿ ಹೇಳ್ತದೆ. ಅತ್ಯಂತ ದೊಡ್ಡ ನಗರಗಳಲ್ಲಿ ಆಸ್ಪತ್ರೆಗಳು, ಗೋಲ್ಫ್ ಕ್ರೀಡಾಂಗಣಗಳು ಇಲ್ಲದಾಗ ಇಲ್ಲಿ ಇತ್ತು ಅನ್ನೋದು ಇತಿಹಾಸದಲ್ಲಿ ಹೇಳ್ತದೆ. ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲು ವಿದ್ಯುದ್ದೀಕರಣಗೊಂಡಂತಹ ಒಂದು ನಗರದಲ್ಲಿ ನಗರಗಳ ಪಟ್ಟಿಯಲ್ಲಿ ಮೊದಲನೇದಾಗಿ ಬಂದಿರುವುದು ಕೋಲಾರ. ಕಾವೇರಿ ಜಲವಿದ್ಯುತ್ ಕೇಂದ್ರಗಳಿಂದ ವಿದ್ಯುತ್ ಪಡೆದು ನಗರಕ್ಕೆ ಸರಬರಾಜಾಗ್ತಿತ್ತು. ಬ್ರಿಟಿಷರ ಕಾಲದಲ್ಲಂತೂ ಕೋಲಾರ ವಜ್ರ ಮುಕುಟದಂತಿತ್ತು ಅಂತ ಹೇಳ್ತಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಈ ನೆಲದಲ್ಲಿ ಬಂಗಾರ ಇತ್ತು ಮತ್ತು ಇಲ್ಲಿನ ಜನ ಬಂಗಾರದಲ್ಲಿದ್ದರು. ಆದರೆ ದುರ್ದೈವ ಅಂತಂದ್ರೆ ಬ್ರಿಟಿಷರು ಇದನ್ನು ಶುರು ಮಾಡಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಳ್ಳೆ ಹೊಡೆದು ಇಲ್ಲಿನ ಬಂಗಾರವನ್ನು ಅವಾಗಿದ್ದ ಬ್ರಿಟಿಷ್ ಅಧಿಕಾರಿಗಳು ಕೆಲವರು ಕೊಳ್ಳೆ ಹೊಡ್ಕೊಂಡು ಹೋದ್ರು, ಕೆಲವರು ಇಂಗ್ಲೆಂಡ್ಗೆ ತಗೊಂಡು ಹೋದ್ರು. ಹೀಗಾಗಿ ಬ್ರಿಟಿಷರು ಯಾವ ಪ್ರಮಾಣದಲ್ಲಿ ಕೊಳ್ಳೆ ಹೊಡೆದಿದ್ರು ಅಂತ ಇತ್ತೀಚೆಗೆ ಬಹಳಷ್ಟು ಚರ್ಚೆ ನಡೆದಿದೆ. ಇಂಗ್ಲೆಂಡ್ನಲ್ಲಿ ಹೋಗಿ ಶಶಿ ತರೂರ್ ಅವರು ಇದರ ಬಗ್ಗೆ ಮಾತನಾಡಿ ಬಂದಿದ್ದಾರೆ. ಹಾಗಾಗಿ ಅನೇಕ ಇದರದ್ದು ಚರ್ಚೆಗಳಾಗಿದೆ, ಚರ್ಚೆಗಳಾಗಿಲ್ಲ ಅಂತಿಲ್ಲ. ಕಂಪನಿ ಬಂದ್ ಮಾಡಬೇಕು ಅಂತ ತೀರ್ಮಾನ ಆದ ನಂತರ 2003ರಲ್ಲಿ ಸಿಂಗಲ್ ಬೆಂಚ್, 2001ರಲ್ಲಿ ಓ ಭೈ ಆರಾಮ್ ಸೆ ವೇಟ್ ಫಾರ್ ಯು ಕ್ಯಾನ್ ಸೇ ಬಿಕಾಸ್ ದೇ ಹ್ಯಾವ್ ಕನ್ವರ್ಡ್ ಸೋ ಮೆನಿ ಥಿಂಗ್ಸ್ ವಿ ವಿಲ್ ಟ್ರೈ ಟು ಸೆಟ್ ಇಟ್ ರೈಟ್. 2001-2ರಲ್ಲಿ ಜಡ್ಜ್ಮೆಂಟ್ ಆಯಿತು. 2003ರಲ್ಲಿ ಈ SDPP ಬಗ್ಗೆ ಒಂದು ಜಡ್ಜ್ಮೆಂಟ್ ಆಯಿತು. ಆ ಜಡ್ಜ್ಮೆಂಟಲ್ಲಿ
ಸುಪ್ರೀಂ ಕೋರ್ಟದ ಡೈರೆಕ್ಷನ್ ಇರಲಿಲ್ಲ. ಆ ಡೈರೆಕ್ಷನ್ ಅನ್ನ ರೆಕಮೆಂಡೇಶನ್ ಇದೆ. ಆಲ್ ದೋಸ್ ರೆಕಮೆಂಡೇಶನ್ಸ್, ಇಫ್ ಐ ಆಮ್ ರೈಟ್, ಇಫ್ ಮೈ ಮೆಮರಿ ಗೋಸ್ ರೈಟ್, they were not accepted by the cabinet and then government. They were rejected. Some of them were accepted. Some. And because it was ಫೈನಾನ್ಷಿಯಲಿ ಅದು ವಯಬಲ್ ಆಗಿರಲಿಲ್ಲ. ಹೀಗೆ 2003 ಹೈಕೋರ್ಟು BGML ಕ್ಲೋಜರನ್ನು ಎಕ್ಸೆಪ್ಟ್ ಮಾಡಿ ಇದನ್ನಾಯಿತು. 2004-5 ಆ ರೆಕಮೆಂಡೇಶನ್ ಬಂದಿದೆ. ಸೊ ಇದರ ಮಧ್ಯೆ ಕೊಡಬೇಕು ಕೊಡಬಾರ್ದು, ಬಡವರಿಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ, ಬಡ ಕಾರ್ಮಿಕರಿಗೆ. ಆದರೆ ಮ್ಯಾಟರ್ ಹ್ಯಾಸ್ ಗಾನ್ ಟು ದಿ ಕೋರ್ಟ್. ಆ ಕೋರ್ಟ್ನಲ್ಲಿ ಡಿಸಿಷನ್ ಆದ ನಂತರ ನಾವು ಖಂಡಿತವಾಗಿಯೂ ಅದನ್ನು ಭಾಳ ಪಾಸಿಟಿವ್ ಆಗಿ ನಾನು ಪರಿಶೀಲನೆಯನ್ನು ನಾವು ಮಾಡ್ತೀವಿ. ಮತ್ತು ಇದರ ಜೊತೆಗೆ ನಾವು ಇದನ್ನು ಇಂದಿಗೆ 1 ವರ್ಷ ಸರಿಯಾಗಿ ಅಂದರೆ 27/2023 ನಮ್ಮ ವಿದೇಶಾಂಗ ಸಚಿವಾಲಯವನ್ನು ಸಂಪರ್ಕಿಸಿ ಪೋಲೆಂಡ್ ದೇಶದಲ್ಲಿ ಅಲ್ಲಿನ ಗಣಿಗಾರಿಕೆಯಲ್ಲಿ ಟೂರಿಸಮನ್ನು ಚೆನ್ನಾಗಿ ಮಾಡಿದ್ದಾರೆ. ಗಣಿಗಾರಿಕೆ ಮುಗಿದು ಹೋದಂಥ ಪ್ರದೇಶದಲ್ಲಿ ಪೂರ್ತಿಗೊಂಡ ಸ್ಥಳಗಳಲ್ಲಿ ಪ್ರವಾಸೋದ್ಯಮದ ಬಗ್ಗೆ ಮಾಹಿತಿ ಕೇಳಿದ್ವಿ. ಪರಿಣಾಮವಾಗಿ ಅಲ್ಲಿನ ಮೆಲಿಕ್ಸಾ ಸಾಲ್ಟ್ ಗಣಿಯ ಮಂಡಳಿಯ ಕೋಲಾರದ ಈ ಗಣಿ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಿಕ್ಕೆ ಅದು ಮುಂದೆ ಬಂದಿದೆ. ನಾನು ಈ ಎಲ್ಲ ಮಾಹಿತಿಯನ್ನು ಯಾಕೆ ಕೊಡ್ತಾ ಇದ್ದೇನೆ ಅಂತಂದ್ರೆ, ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಬದ್ಧ ಇದೆ ಅನ್ನುವಂಥ ಮಾತನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಉಳಿದ ಏನೇ ಸಮಸ್ಯೆಗಳಿದ್ರೆ, ಯಾವುದೇ ಸಮಸ್ಯೆಗಳಿದ್ರೆ, ಮತ್ತು ಈ 2000 ಸಹಿತ ನಾನು ಯಾವುದೇ ಪೊಲಿಟಿಕಲ್ ಮಾತನ್ನು ಇಲ್ಲಿವರೆಗೆ ಆಡಿಲ್ಲ. ನಾನು ಏನು ಅವರು ಇಬ್ಬರು ಹೇಳಿದ್ದಾರೆ ಅದಕ್ಕೆ ಭಾಳ ಬ್ಯಾಲೆನ್ಸ್ಡ್ ಆಗಿ ಉತ್ತರ ಕೊಡ್ತೀನಿ. ಅದರ ಒಂದು ಮಾತನ್ನ ಹೇಳ್ತೇನೆ. ನಾನು ಆರಂಭದಲ್ಲಿ ಹೇಳಿದಂತೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಆ್ಯಕ್ಚುಲಿ ನಾನು ಹೇಳಿದೆ, ಇವತ್ತೆಲ್ಲ ಸ್ಯಾಂಕ್ಷನ್ ಆಗಿದೆ, ನಮ್ಮ ಫರೀದ ನಾಯ್ಕ ಅವರು ಬರ್ತಾರೆ, ನೀವು ಕೊಟ್ಟು ಬಿಡಪ್ಪ, ನೀವೆಲ್ಲರೂ ಅಲ್ಲಿದ್ದವ್ರು ಸ್ಥಳೀಯರು ಅಂತ ಹೇಳಿದ್ದೆ. ಈ ಮುನಿಸ್ವಾಮಿನೇ ಇಲ್ಲ, ನೀವು ಬರಬೇಕು, ಉಳಿದ ಸಮಸ್ಯೆಯನ್ನು ನಾವು ನಿಮ್ಗೆ ಹೇಳ್ತೀವಿ, ಅದನ್ನು ಕೂತು ನಾವು ಬಗೆಹರಿಸಬೇಕು ಅನ್ನುವಂಥ ಕಾರಣಕ್ಕೆ. ಮತ್ತು ನಾನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, ಅನೇಕ ಸರ್ತೆ ನಾನು ಈ ಮುನಿಸ್ವಾಮಿ ಬಂದಾಗ ನಾನು ಭೇಟಿಯಾಗಿಲ್ಲ. ಯಾಕಂದರೆ ಹೇಳಲಾರ್ದೆ ಕೇಳಾರ್ದ ಬಂದು ಕೂತ್ಬಿಡ್ತಿದ್ರು, ನನಗೆ ಭೇಟಿ ಆಗೋಕ್ಕಾಗ್ತಿರಲಿಲ್ಲ. ಆದರೆ ಗಂಟೆಗಟ್ಟಲೆ ಕೂತು ಈ ವಿಷಯದ ಬಗ್ಗೆ ಭಾಳ ಪರಿಶ್ರಮವನ್ನು ಪಟ್ಟಿದ್ದಾರೆ. ಯಾರು ಪರಿಶ್ರಮ ಪಟ್ಟಿದ್ದಾರೆ ಅವ್ರನ್ನ ಒಪ್ಪಿಕೊಂಡಂತೆ ಇವತ್ತು ನಮ್ಮ MLA ಮೇಡಮ್ ಅವರು ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ನೀವು ಸಹಿತ ಡೆಲ್ಲಿಗೆ ಬಂದರೆ ಇನ್ನೂ 15-20 ದಿವಸ ಕೋಡ್ ಆಫ್ ಕಂಡಕ್ಟ್ ಬರಲಿಕ್ಕೆ ಟೈಮ್ ಇದೆ. ನೀವು ಡೆಲ್ಲಿಗೆ ಬಂದರೆ ನಿಮ್ಮ ಜೊತೆಗೆ ಕೂತು ನಾವು ವಿವರವಾಗಿ ಮಾತನಾಡ್ತೇವೆ. ವಾಟ್ ಐ ಆಮ್ ಟೆಲಿಂಗ್ ಯು, ಇಫ್ ಶಿ ಕಮ್ಸ್ ಟು ಡೆಲ್ಲಿ, ವಿ ವಿಲ್ ಹ್ಯಾವ್ ಎ ಮೀಟಿಂಗ್ ಆ್ಯಂಡ್ ಇಟ್ ಲೆಟ್ ಹರ್ ಬ್ರಿಂಗ್ few people whoever she needed and we shall try to solve the problem. ಆದ್ದರಿಂದ ನಮ್ಮ ಸರ್ಕಾರ ಇವತ್ತು ಈ ವಿಷಯದಲ್ಲಿ 2006 ಪೆಂಡಿಂಗ್ ಇದ್ದಂಥದ್ದನ್ನು ಕಂದಾಯ ಇಲಾಖೆಯಲ್ಲಿನ ಸಮಸ್ಯೆ ಇದ್ದಾಗೂ ಸಹಿತ, ಮತ್ತು ಇಲ್ಲಿ ಲ್ಯಾಂಡ್ ಪ್ರಾಬ್ಲಮ್ ಓವರಾಲ್ ಮೈನಿಂಗ್ ಲೀಸ್ ನಮ್ಮ ಕಡೆ ಇಲ್ಲದೇ ಇರೋದ್ರಿಂದ, ಮೈನಿಂಗ್ ಲೀಸ್ ಕಂಪ್ಲೀಟ್ ಆಗಿರೋದ್ರಿಂದ, ಮತ್ತು ಇವತ್ತಿಗೂ ಕೂಡ ಸರ್ವೆ ಕಂಪ್ಲೀಟ್ ಆಗಿಲ್ಲ. 13,000 ಎಕರೆದು ಸರ್ವೆ ಕಂಪ್ಲೀಟ್ ಆಗಿಲ್ಲ. ಆ ಸರ್ವೆ ಕಂಪ್ಲೀಟ್ ಮಾಡೋದಕ್ಕೂ ನಾನು ನಮ್ಮ ಸೆಕ್ರೆಟರಿ ಮೂಲಕ ನಿಮ್ಮ ರಾಜ್ಯ ಸರ್ಕಾರದ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ, ನಮ್ಮ ರಾಜ್ಯದ ಸರ್ಕಾರದ ಸೆಕ್ರೆಟರಿಗೆ ಎಲ್ಲವೂ ನಾವು ಬರೆದಿದ್ದೇವೆ. ಅದು ಆ್ಯಸ್ ಸೂನ್ ಆ್ಯಸ್ ಕಂಪ್ಲೀಟೆಡ್ ಉಳಿದ ಡಿಸಿಷನ್ ತೆಗೆದುಕೊಳ್ಳೋಕ್ಕೂ ಅನುಕೂಲ ಆಗ್ತದೆ. ನಾವೆಲ್ಲರೂ ಸೇರಿ, ನರೇಂದ್ರ ಮೋದಿಯವರು ಯಾವತ್ತೂ ಒಂದು ಮಾತು ಹೇಳ್ತಾರೆ, ನೀವು ಬಡವರಿಗೆ ಸಹಾಯ ಮಾಡಬೇಕಾದ್ರೆ ಯಾವತ್ತೂ ಪೊಲಿಟಿಕಲ್ ಇಶ್ಯೂವನ್ನು ನೀವು ಮಾಡಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ದನ್ನು. ಇದರಲ್ಲೂ ಕೂಡ ನಾನು ಪ್ರಧಾನಮಂತ್ರಿಗಳಿಗೆ ಹೇಳಿದೆ, ಈಗ ಇನಿಷಿಯಲಿ 2,000 ನಾವು ಕೊಡ್ತಾ ಇದ್ದೇವೆ ಅಂಥೇಳಿ. ಅವಾಗ ಹೇಳಿದರು, ಆದಷ್ಟು ಬೇಗ 2,000 ಕೊಟ್ಟು ರಾಜ್ಯ ಸರ್ಕಾರದ ಜೊತೆಗೆ ಬೇಗ ವ್ಯವಹರಿಸಿ ಅದರ ಪ್ರೊಸೆಸ್ಗಳು, ಉಳಿದ ಪ್ರೊಸೆಸ್ಗಳು, ಮೈನಿಂಗ್ ಲೀಸ್ ಇತ್ಯಾದಿ ಕಂಪ್ಲೀಟ್ ಮಾಡಿ, ಆ ನಂತರ ಅದು ಕಂಪ್ಲೀಟ್ ಆದರೆ ಈ ಟೂರಿಸಂ ಬಗ್ಗೆನೂ ನಾನೇನು ಹೇಳಿದೆ, ಈ ಟೂರಿಸಂ ವಿಷಯವಾಗಿ ಪೋಲೆಂಡದ್ದು ಅದನ್ನು ಕೂಡ ನಾನು ಮಾಡ್ತೀನಿ. ಹಾಗಾಗಿ
ಬೇರೆ ಬೇರೆ ಸರ್ಕಾರಗಳು ಏನು ಮಾಡಿದ್ದಾವೆ, ಆ ಕಾಲದಲ್ಲಿ ಏನಾಯಿತು, ಈ ಕಾಲದಲ್ಲಿ ಏನಾಯಿತು, 2006ರಿಂದ ಇದೆಲ್ಲ ನಾನು ಪ್ರಶ್ನೆ ಮಾಡಿಲ್ಲ, ಮಾಡೋಕ್ಕೆ ಹೋಗೋದೂ ಇಲ್ಲ. ಮೈ ಇಂಟೆನ್ಷನ್ ಮುಂದೂ ಸಹಿತ ಇದನ್ನು ನಾವು ಅತ್ಯಂತ ಸೌಹಾರ್ದಯುತವಾಗಿ ಬಗೆಹರಿಸ್ತೇವೆ. ನಾನು ಇದನ್ನು ಹೇಳಿದ್ದೇನೆ, ಮುಂದೆ ಸಹಿತ ಆಫ್ಟರ್ ಏಪ್ರಿಲ್ ಆಲ್ಸೋ ನಾವು ಇದನ್ನು ಅತ್ಯಂತ ಪಾಸಿಟಿವ್ ಆಗಿ ತೆಗೆದುಕೊಂಡು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ನಾನು ಆ್ಯಕ್ಚುಲಿ ಇವತ್ತು ನಾನು ಡೆಲ್ಲಿಯಲ್ಲಿ ಇರಬೇಕಾಗಿತ್ತು, ಆದರೆ ಮುನಿಸ್ವಾಮಿಯವರು ಭಾರಿ ಆಗ್ರಹ ಪಡಿಸಿದ್ರು ನನಗೆ, ಯಾವುದೇ ಕಾರಣಕ್ಕೂ ನೀವು ಇವತ್ತು ತಪ್ಪಿಸಬಾರದು ಅಂತ. ಆ ಕಾರಣಕ್ಕೆ ಬಂದಿದ್ದೇನೆ. MLA ಅವರು ಕೆಲವೊಂದಿಷ್ಟು ವಿಷಯಗಳನ್ನು ಎತ್ತಿದ್ದಾರೆ ಮತ್ತು ಅವ್ರ ಮನೆ ಸಣ್ಣದಿದೆ, ಅವ್ರ ಮನೆ ಸರಿ ಇಲ್ಲ. 2006ರಲ್ಲಿ ಏನೋ ಆ ಅಗ್ರಿಮೆಂಟ್ ಆಗಿತ್ತು, ST ಏನದು PB, ಸ್ಪೆಷಲ್ ಟರ್ಮಿನಲ್ ಬೆನಿಫಿಟ್ ಪ್ಯಾಕೇಜ್. ಆ ಪ್ಯಾಕೇಜ್ ಪ್ರಕಾರ ಕೊಡಬೇಕು ನಾವು, ಇಲ್ಲಾಂದರೆ ಮತ್ತೆ ಇದು ಬಹಳಷ್ಟು ಸಮಸ್ಯೆಗಳು ಹೊಸದಾಗಿ ಕ್ರಿಯೇಟ್ ಆಗ್ತವೆ. ಹಾಗಾಗಿ ಉಳಿದ ಲ್ಯಾಂಡನ್ನು ನಾವು ಕರ್ನಾಟಕ ಸರ್ಕಾರದ ಜೊತೆಗೆ ಸಂಪೂರ್ಣವಾದಂಥ ಸಹಕಾರದೊಂದಿಗೆ ನಾವು ಮುಂದುವರಿಯೋದಕ್ಕೆ ತಯಾರಿದ್ದೇವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದು ನಮ್ಮ ಸ್ಲೋಗನ್ ಅಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದು ನಮ್ಮ ಅತ್ಯಂತ ಕನ್ವಿಕ್ಷನ್. ಇದು ನಾವು ಅತ್ಯಂತ ಸ್ಪಷ್ಟವಾಗಿ ನಂಬಿರುವಂಥ ತತ್ವದಿಂದ ಹಿಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಮತ್ತು ಇವತ್ತು ಯಾರಿಗೆ ಸಿಗ್ತಾ ಇದೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಸಂತೋಷ ಇಲ್ಲ ಅನ್ನುವಂಥದ್ದು ಸರಿಯಲ್ಲ, ಯಾಕಂದರೆ ಅನೇಕರು ನನಗೆ ಕೊಡಬೇಕು, ನಮಗೆ ಹಕ್ಕುಪತ್ರ ಕೊಡಿ, ನಮ್ಮ ಮನೆಯನ್ನು ನಾವು ಕಟ್ಟಿಸ್ಕೊಂಡು ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಅವ್ರ ಮನೆ ಬಗ್ಗೆ ಮಾತನಾಡಿದರೆ, ಮನೆ ಬಗ್ಗೆ ಕಂಪ್ನಿ ಬಂದಾಗಿದೆ, ಕಂಪ್ನಿ ಬಂದ್ ಮಾಡೋ 100% ಬಂದ್ ಮಾಡೋದಕ್ಕಿಂತ ಮೊದಲು ಇನ್ನೂ ರಿಪೇರಿ ಮಾಡಿ ಕೊಡ್ತೀವಿ ಅಂದರೆ ಅರ್ಥ ಆಯ್ತು. ಇವತ್ತು ಕಂಪ್ನಿಗೆ ಅದರಿಂದ ಕಂಪ್ನಿ ಎಕ್ಸಿಸ್ಟೆನ್ಸ್ ಡಾಕ್ಯುಮೆಂಟ್ಸ್ ಇಲ್ಲದೇ ಇರೋದ್ರಿಂದ ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ. ಇದು ಪತ್ರ ನನಗೆ ಬರೆದಿದ್ದಾರೆ. ಮುನಿಸ್ವಾಮಿನೂ 100 ಪತ್ರಗಳಂತ ಹೇಳ್ಕೊಂಡು ನಮಗೆ ಡಾಕ್ಯುಮೆಂಟ್ ಕೊಡಿಸ್ರಿ, ನಾವು ಬ್ಯಾಂಕ್ ಸಾಲ ತೊಗೊಂಡು ಮನೆ ಕಟ್ಟಿಸ್ತೀವಿ ಅಂತ. ಅವ್ರ ಕಡೆ ಡಾಕ್ಯುಮೆಂಟ್ ಇಲ್ಲದೆ ಇರೋದ್ರಿಂದ ಅವರು ಕಟ್ಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಡಾಕ್ಯುಮೆಂಟ್ ಕೊಟ್ಟ ನಂತರ 2,000 ಜನರ ಜೀವನದಲ್ಲಿ ನಿಜವಾಗಿಯೂ ಒಂದು ಬದಲಾವಣೆ, ಒಂದು ಹಂತದ ಬದಲಾವಣೆ ಬರ್ತದೆ. ಅದಕ್ಕೆಲ್ಲರೂ ಆನಂದಿಸಿ ಉಳಿದದ್ದು ಏನು. Teachers wanted for Carmel English School, Nandi Hill View International School and Shantiniketan Public School Devnahalli. Qualified teachers wanted for Class 1 to 10th Standard. Attractive salary and accommodation. Contact Sri Nandi Rural Education Trust Devnahalli. Call 9945014123 and 9845526988.